ನಿಖಿಲ್ ಕುಮಾರಸ್ವಾಮಿ ನಾಳೆ ಏನಾಗ್ತಾನೋ ಬಿಡ್ತಾನೋ ನನಗೆ ಗೊತ್ತಿಲ್ಲ. ಅದು ನನ್ನ ಹಣೆ ಬರ. ಜನ ತೀರ್ಮಾನ ಮಾಡ್ತಾರೆ. ಆ ಭಗವಂತ ಹಾಸನಾಂಬೆ ತಾಯಿ ತೀರ್ಮಾನ ಮಾಡ್ತಾರೆ. ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ 3ನೇ ಬಾರಿ 2028ರಲ್ಲಿ ಇವತ್ತು ಈ ಪಕ್ಷದ ಕಾರ್ಯಕರ್ತನಾಗಿ ಹೇಳ್ತಾ ಇದ್ದೇನೆ. ನಿಖಿಲ್ ಕುಮಾರಸ್ವಾಮಿನ 3 ಬಾರಿ ರಾಜಕೀಯದ ಷಡ್ಯಂತ್ರಕ್ಕೆ ಸೋಲಿಸಿರ್ಬೋದು. ನಾನು ತಲೆ ಕೆಡಿಸ್ಕೊಳ್ತಕ್ಕಂಥವನಲ್ಲ. ನಾನು ದೇವೇಗೌಡರು ಸಾಹೇಬರ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥವನು. ನಾನು ಧೃತಿ ಕೆಡ್ತಕ್ಕಂಥ ಪ್ರಶ್ನೆ ಇಲ್ಲ. ಅಧಿಕಾರಕ್ಕೋಸ್ಕರ ನಾನು ಇವತ್ತು ಈ ಸಮಾಜದಲ್ಲಿ ನಮ್ಮ ಹಳ್ಳಿಗಳಲ್ಲಿ ಬಂದು ಪ್ರೀತಿಯಿಂದ ಕರೀತಕ್ಕಂಥ ಜನಗಳು, ನಮ್ಮನ್ನ ನಂಬ್ಕೊಂಡಿರ್ತಕ್ಕಂಥ ಕಾರ್ಯಕರ್ತರಿದ್ದಾರೆ. ಅವ್ರು ಕೈ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ. ನಿಖಿಲ್ ಕುಮಾರಸ್ವಾಮಿ ನಾಳೆ ಏನಾಗ್ತಾನೋ ಬಿಡ್ತಾನೋ ನನಗೆ ಗೊತ್ತಿಲ್ಲ. ಅದು ನನ್ನ ಹಣೆ ಬರ. ಜನ ತೀರ್ಮಾನ ಮಾಡ್ತಾರೆ. ಆ ಭಗವಂತ ಹಾಸನಾಂಬೆ ತಾಯಿ ತೀರ್ಮಾನ ಮಾಡ್ತಾರೆ. ಆದರೆ ನನಗೆ ಇರ್ತಕ್ಕಂಥ ಒಂದೇ ಚಿಂತೆ, ನನಗಿರ್ತಕ್ಕಂಥದ್ದು ಒಂದೇ ಇವತ್ತು ನನ್ನ ಮುಂದೆ ಗುರಿ. ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ಮತ್ತೊಮ್ಮೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ನೋಡಬೇಕು ಅನ್ನೋದು ಇದು ನಿಖಿಲ್ ಕುಮಾರಸ್ವಾಮಿಯ ಭಾವನೆ ಅಷ್ಟೇ ಅಲ್ಲ. ಜನರೊಂದಿಗೆ ಜನತಾದಳ 52 ಕ್ಷೇತ್ರದಲ್ಲಿ ನಾನೇನು ಹಲವಾರು ದಿನಗಳು ರಾಜ್ಯಾದ್ಯಂತ ಪ್ರವಾಸವನ್ನ ಮಾಡಿದ್ದೆ. ಮೊದಲನೇ ಹಂತ ಮುಗಿಸಿದ್ದೇನೆ, 2ನೇ ಹಂತಕ್ಕೆ ಕಾಲಿಡ್ತಾ ಇದ್ದೇನೆ. ಸುಮಾರು 9,000 ಕಿಲೋಮೀಟರ್ ರಾಜ್ಯ ಪ್ರವಾಸ ಮಾಡಿ ಬಂದಿದ್ದೇನೆ. ಮೊದಲನೇ ಹಂತದಲ್ಲಿ ಜನ ಎಲ್ಲಿ ಹೋದ್ರು ಕೂಡ ಒಂದೇ ಮಾತು ಹೇಳ್ತಾರೆ, ಸನ್ಮಾನ್ಯ ಕುಮಾರಣ್ಣ ಅವರು ಅವರ ಒಂದು ಅಲ್ಪಾವಧಿ ಇದ್ರೂ ಕೂಡ ಅವರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು, ಅವರು ನೀಡಿರ್ತಕ್ಕಂಥ ಯೋಜನೆಗಳು ಬಹುಶಃ ಇವತ್ತು ಮನೆ ಮಾತಾಗಿದೆ.